ಕೋಲಾರ ನಗರದ ಕೋಲಾರಮ್ಮ ದೇವಾಲಯದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರಿಂದ ಅರಹಳ್ಳಿ ಸೊಸೈಟಿ ಚುನಾವಣೆಯ ಅಭ್ಯರ್ಥಿಗಳ ಪರವಾಗಿ ಮಾಜಿ ಶಾಸಕ ಆರ್ ವರ್ತೂರ್ ಪ್ರಕಾಶ್ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಗೊಳಿಸಿ ಮಾತನಾಡಿ, ಕೋಲಾರ ವಿಧಾನಸಭಾ ಕ್ಷೇತ್ರದ ಅರಹಳ್ಳಿ ಸೊಸೈಟಿ ಅಭ್ಯರ್ಥಿಯನ್ನಾಗಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದಿಂದ ನೂರುಲ್ಲಾ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡುವ ಜೊತೆಯಲ್ಲಿ ಸಮಾಜದ ನಾನಾ ಸಮುದಾಯಗಳಿಗೂ ಸಹ ಆದ್ಯತೆಯನ್ನು ಸೊಸೈಟಿ ಮೂಲಕ ನೀಡಲಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕೇವಲ ಅಲ್ಪಸಂಖ್ಯಾತರ ಮತಕ್ಕಾಗಿ ಸೀಮಿತ ಮಾಡಿಕೊಂಡಿದ್ದು, ಇದು ಬಿಟ್ಟರೆ ಯಾವುದೇ ಅನುಕೂಲಕ್ಕೆ ಮುಂದಾಗಿಲ್ಲ ಎಂದರು. ಇವತ್ತು ಮೈನಾರಿಟಿಗೆ ಕಾಂಗ್ರೆಸ್ ಪಕ್ಷ ಮೋಸ ಮಾಡೈತೆ. ಇವತ್ತು ನಾವು ಬಿಜೆಪಿ ಜೆಡಿಎಸ್ ಅಲ್ಲಿ ನಾವು ನೂರುಲ್ಲಾ ಅಂತ ಮೈನಾರಿಟಿ ನಮ್ಮಲ್ಲಿ ಎಲ್ಲ ಸಮಾಜಕ್ಕೂ ನಾವು ಬಲ್ಜಿಗರು ಇರ್ಬೋದು, ಲಿಂಗಾಯತರು ಇರ್ಬೋದು, ಸಾಮಾಜಿಕ ನ್ಯಾಯ ಮಕ್ಕಳಿಗೆ ಇರ್ಬೋದು, ರೆಡ್ಡಿಗರು ಇರ್ಬೋದು, ಪರಿಶಿಷ್ಟ ಜಾತಿ, ವಾಲ್ಮೀಕಿ ಎಲ್ಲ ಸಮಾಜನ ಗುರುತಿಸಿ ನಾವು ಸಿಟ್ಟು ಕೊಟ್ಟಿದ್ದೀವಿ. ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಮಾತನಾಡಿ, ಅರಹಳ್ಳಿ ಸೊಸೈಟಿ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ಮಾರ್ಚ್ 28ರಂದು ಶನಿವಾರ ಘೋಷಣೆಯಾಗಿದ್ದು, ನಗರದ ಅಧಿದೇವತೆ ಕೋಲಾರಮ್ಮನಿಗೆ ಪೂಜೆ ಸಲ್ಲಿಸುವ ಮೂಲಕ ಪ್ರಚಾರಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಮೈತ್ರಿ ಪಕ್ಷದ ಅಭ್ಯರ್ಥಿಯರಾದ ಡಿಎನ್ ಲಕ್ಷ್ಮೀಪತಿ, ಅರಹಳ್ಳಿ ಎಂ ವೆಂಕಟೇಶಪ್ಪ, ಕೃಷ್ಣಪ್ಪ, ಊಹಳ್ಳಿ ಎಚ್ಆರ್ ಸಂಪತ್ ಕುಮಾರ್, ಕೆವಿ ಅಶೋಕ್ ಕುಮಾರ್, ನೂರುಲ್ಲಾ ಎಂ ಶ್ರೀನಿವಾಸಯ್ಯ, ಎನ್ ಉಮಾದೇವಿ, ನೀಲಮ್ಮ ಆರ್ ಮಂಜುನಾಥ್, ಬಿ ಈರಪ್ಪ ಮತ್ತು ಟಿ ರಾಮಾಂಜನೇಯ ಅವರು ಮೈತ್ರಿಕೂಟದ ಅಭ್ಯರ್ಥಿಗಳಾಗಿದ್ದು, ಎಲ್ಲರೂ ಬಹುಮತದಿಂದ ಗೆಲ್ಲಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.